ರಾಮಾಯಣ. श्रीरामचन्द्र कृपालु भज मन हरण भव भयदारुणं नवकञ्जलोचन कञ्जमुख करगञ्ज वरगञ्जारुणं श्रीरामचन्द्र कृपालु भज मन हरण भव भयदारुणं नवकञ्जलोचन कञ्जमुख करगञ्ज वरगञ्जारुणं. ನಾನು ಕಾಲ. ಈ ಸೃಷ್ಟಿಯಲ್ಲಿ ನನ್ನ ಕಣ್ಣಿಗೆ ಕಾಣದ್ದು ಯಾವುದೂ ಇಲ್ಲ. ನಾನು ಒಂದು ಅಭೂತಪೂರ್ವ ಘಟನೆಗೆ ಸಾಕ್ಷಿಯಾಗಿದ್ದೇನೆ. ಎಲ್ಲಿ ಸ್ವಯಂ ರಾಜ್ಯಾಧಿಪತಿ ಜನಕ ಮತ್ತು ಅವನ ಧರ್ಮಪತ್ನಿ ಪ್ರಜಾರಕ್ಷಣೆಗಾಗಿ ನೇಗಿಲು ಹಿಡಿದು ಗುರು ಹೇಳಿದಂತೆ ಆ ಪವಿತ್ರ ಘಳಿಗೆಯಲ್ಲಿ ನೇಗಿಲನ್ನು ಹೂಡಲು ಪ್ರಾರಂಭಿಸಿದ್ದರು. ಆಗ ಅವರ ಕಣ್ಣುಗಳಲ್ಲಿ ಕಾಣುತ್ತಿದ್ದ ಆ ಆನಂದ ನಾನು ನೋಡಿದ್ದೇನೆ. ಗುರುದೇವ, ಇದು ಒಬ್ಬ ಮಹಾನ್ ರಾಜ ತನ್ನ ಪ್ರಜೆಗಳಿಗಾಗಿ ತ್ಯಾಗ ಮತ್ತು ಸಮರ್ಪಣೆ ತೋರುವುದಕ್ಕೆ ಅವಿಸ್ಮರಣೀಯ ಉದಾಹರಣೆ. ಹೌದು ಗುರುದೇವ. ಮುಂದೆ ಏನಾಯಿತು? ಮಹಾರಾಜ ಜನಕ ಮತ್ತು ಮಹಾರಾಣಿ ಜೊತೆ ಜೊತೆಗೆ ನಿರ್ವಿಘ್ನವಾಗಿ ನೇಗಿಲು ಉಳುತ್ತಾ ಹೋಗುತ್ತಿದ್ದರು. ಅವರ ಹಿಂದೆ ಜನಕಪುರಿಯ ನಿವಾಸಿಗಳು ಜೈಕಾರ ಮಾಡುತ್ತಾ ಹೋಗುತ್ತಿದ್ದರು. ಮಿಥಿಲಾನರೇಶ ಮಹಾರಾಜ ಜನಕನಿಗೆ ದಿಗ್ವಿಜಯವಾಗಲಿ! ಮಿಥಿಲಾನರೇಶ ಮಹಾರಾಜ ಜನಕನಿಗೆ ದಿಗ್ವಿಜಯವಾಗಲಿ! ನೋಡಿ ಮಹಾರಾಜ, ಆಕಾಶದಲ್ಲಿ ಮೋಡಗಳು ಹರಿದು ಬರುತ್ತಿವೆ. ನಿಮ್ಮ ಅನುಷ್ಠಾನ ಸಫಲವಾಗುವುದರಲ್ಲಿ ಸಂದೇಹವೇ ಇಲ್ಲ. ಹೈ 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 ಹೋ ಹೋ. ಅದೇ ಸಮಯಕ್ಕೆ ನೇಗಿಲು ನಿಂತಿತು. ಎತ್ತುಗಳು ಎಷ್ಟು ಪ್ರಯತ್ನಿಸಿದರೂ ನೇಗಿಲು ಸ್ವಲ್ಪವೂ ಮುಂದೆ ಹೋಗಲಿಲ್ಲ. ಎತ್ತುಗಳಿಗೆ ಉತ್ಸಾಹ ನೀಡಿ ನೀಡಿ ಜನಕ ಮಹಾರಾಜ ಸುಸ್ತಾಗಿ ಹೋದರು. ಇದೇನು ಗುರುದೇವ, ನೇಗಿಲು ಸಿಕ್ಕಿ ಹಾಕಿಕೊಂಡಿದೆ. ಈ ಎತ್ತುಗಳು ಎಷ್ಟು ಶಕ್ತಿ ಹಾಕಿದರೂ ಮುಂದಕ್ಕೆ ಹೋಗುತ್ತಿಲ್ಲ. ಏನಾದರೂ ಮಾಡಿ. ಮಹಾರಾಜ, ನೇಗಿಲು ಭೂಮಿಯಲ್ಲಿ ಹೂತ ಯಾವುದೋ ಪಾತ್ರೆಗೆ ಸಿಕ್ಕಿರುವ ಹಾಗಿದೆ. ಆ ಪಾತ್ರೆಯನ್ನು ಹೊರತೆಗೆದರೆ ನೇಗಿಲು ಮುಂದೆ ಹೋಗಬಹುದು. ಸರಿ ಗುರುದೇವ. ಹಾಗೆ ಹೂಳುತ್ತಾ ಹೋಗುತ್ತಿದ್ದಾಗ ಭೂಮಿಯಿಂದ ಬಂಗಾರದ ಮಂಜೂಷೆ ಹೊರಗೆ ಬಂತು. ಅದನ್ನು ನೋಡಿದ ಮಹಾರಾಜರು ಆಶ್ಚರ್ಯಗೊಂಡರು. ಮಹಾರಾಜ, ಇದು ಚಿನ್ನದ ಮಂಜುಷೆ. ಮಹಾರಾಣಿ, ಈ ಮಂಜುಷೆಯ ಮುಚ್ಚಳವನ್ನು ನಿಮ್ಮ ಕೈಯಿಂದಲೇ ತೆಗೆಯಿರಿ. ಆ ಪಾತ್ರೆಯಲ್ಲಿ ಈಗ ತಾನೇ ಜನ್ಮವೆತ್ತಿರುವ ಸುಂದರವಾದ ಮಗುವಿತ್ತು. ಆ ಮಗುವಿನ ಸೌಂದರ್ಯದ ಬಗ್ಗೆ ಏನು ಹೇಳಲಿ ರಾಮಚಂದ್ರ. ಆ ಮಗುವನ್ನು ನೋಡುತ್ತಾ ನೋಡುತ್ತಾ ಜನಕ ಹಾಗೆ ಅಲ್ಲೇ ಎಲ್ಲವನ್ನೂ ಮರೆತು ಕಲ್ಬಂಡೆಯಂತೆ ನಿಂತು ಹೋದ. ಹೇ ಈಶ್ವರ, ಇದೆಂತಹ ಚಮತ್ಕಾರ! ಏ, ಮಂಜೂಷೆಯಲ್ಲಿ ಕನ್ಯಾ ಎಷ್ಟು ಸುಂದರ! ಸ್ವರ್ಗದಿಂದ ಇಳಿದು ಬಂದಿರುವ ಹಾಗೆಯೇ ಇದ್ದಾಳೆ. ಹಾ ಮಹಾರಾಜ, ಪರಮಪಿತಾ ಪರಮೇಶ್ವರ ನಿಮ್ಮ ಮತ್ತು ಮಹಾರಾಣಿಯ ಪ್ರಾರ್ಥನೆ ಸ್ವೀಕರಿಸಿದ್ದಾನೆ. ನಿಮಗೆ ಇವತ್ತು ಕನ್ಯಾ ರತ್ನಳ ಪ್ರಾಪ್ತಿಯಾಗಿದೆ. ಭಗವಂತ, ಇದು ನನ್ನ ಜೀವನದ ಸರ್ವೋತ್ತಮ ಘಳಿಗೆ. ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದೀರಾ ಪ್ರಭು. ಗುರುದೇವ, ಇದು ಬಹಳ ಪುಣ್ಯಮಯ ಸಮಯ. ಈಗಲೇ ನನ್ನ ಪುತ್ರಿಗೆ ನಾಮಕರಣ ಮಾಡಿ. ಮಹಾರಾಜ, ಈ ಕನ್ಯೆಯ ಜನ್ಮ ಭೂಮಿಗೆ ನೇಗಿಲು ತಗುಲಿ ಈ ಮಂಜುಷೆಯಲ್ಲಿ ಆಗಿರುವುದರಿಂದ ನಿಮ್ಮ ಪುತ್ರಿಯ ಹೆಸರನ್ನು ಸೀತಾ ಎಂದು ನಾಮಕರಣ ಮಾಡುತ್ತಿದ್ದೇನೆ. ಸೀತಾ, ಎಂತಹ ಪವಿತ್ರ ನಾಮವದು. ಕೇಳುತ್ತಲೇ ಆತ್ಮ ನಿರ್ಮಲವಾಗುವುದು. ಮೃಣ್ಮಯಿಯ ಮಗಳು ಸೀತಾ, ಎಂತಹ ಲೀಲೆ!
ವೈಕುಂಠವಾಸಿಯ ಪತ್ನಿ ಭೂತಾಯಿಯ ಗರ್ಭದಿಂದ ಅವಳಿಗೆ ಸೀತಾ ಎಂಬುವ ಹೆಸರು. ಜನಕ ಸುತೆ ಜಗ ಜನನಿ ಜಾನಕಿ ಅತಿಶಯ ಕರುಣೆ ಕರುಣಾಕರ ನಂದಿನಿ ಸೀತಾ ಮಿಥಿಲಯ ಹರಿಣಿ ತಾಯಿ ಮೃಣಮಯಿ ಮಾಡುವೆ ಪ್ರಣಾಮ ಅವಧೇಶ ಮಾನಿನಿ ರಾಮಾಯಣ. ಮುಂದೆ ಏನಾಗುವುದು ತಿಳಿಯೋದಕ್ಕೆ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ರಾಮಾಯಣ. ಸೀತಾ ಎಂತಹ ಪವಿತ್ರ ನಾಮವದು. ಕೇಳುತ್ತಲೇ ಆತ್ಮ ನಿರ್ಮಲವಾಗುವುದು. ಮೃಣ್ಮಯಿಯ ಮಗಳು ಸೀತಾ, ಎಂತಹ ಲೀಲೆ. ವೈಕುಂಠವಾಸಿಯ ಪತ್ನಿ ಭೂತಾಯಿಯ ಗರ್ಭದಿಂದ ಅವಳಿಗೆ ಸೀತಾ ಎಂಬುವ ಹೆಸರು. ಸೀತಾ, ಸೀತಾ, ಎಂತಹ ಮುದ್ದು ಮಧುರ ನಾಮ. ಜನಕಪುತ್ರಿ ಸೀತಾ. ಗುರುಗಳೇ, ಇಂದು ನನ್ನ ಸಂತೋಷಕ್ಕೆ ಯಾವ ಸೀಮೆಯೂ ಇಲ್ಲ. ಇವತ್ತು ನಿಮ್ಮ ಜೊತೆ ಸಮಸ್ತ ಮಿಥಿಲಾವಾಸಿಗಳು ಸಂತೋಷದಲ್ಲಿದ್ದಾರೆ. ಅಕಾಲ ಬಿದ್ದು ತ್ರಾಹಿ ತ್ರಾಹಿಯಾಗಿದ್ದ ನಮ್ಮ ಮನಗಳಿಗೆ ಎಲ್ಲೆಲ್ಲದ ಶಾಂತಿ ಬಂದಂತಾಗಿದೆ. ಒಣಗಿದ ಬೀಜದಲ್ಲಿ ಮೊಳಕೆಯೊಡೆದಂತೆ ಭಾಸವಾಗುತ್ತಿದೆ. ಇದೆಲ್ಲವೂ ನಿಮ್ಮ ನಿಷ್ಕಲ್ಮಶ ಮನಸ್ಸು ಮತ್ತು ಪ್ರಜಾ ಸೇವೆಯ ಪರಿಣಾಮ. ನೋಡಿ ನೋಡಿ ಜನಕ ಮಹಾರಾಜ, ಆಕಾಶದಲ್ಲಿ ಮೋಡಗಳ ದಟ್ಟತೆ ಹೆಚ್ಚುತ್ತಿದೆ. ಈ ಮಗು ಸಾಕ್ಷಾತ್ ನಿಸರ್ಗವೇ ಸರಿ. ನೋಡಿ ಮಹಾರಾಜ, ವರ್ಷಾಧಾರೆ ಪ್ರಾರಂಭವಾಯಿತು. ಹೀಗೆ ಸೀತೆಯ ಜನ್ಮವಾಯಿತು. ಮಿಥಿಲೆಯಲ್ಲಿ ಅಂದಿನಿಂದ ಕ್ಷಾಮ ಬಂದದ್ದೇ ಇಲ್ಲ. ಆ ಪುಟ್ಟ ಮಗು ದೊಡ್ಡವಳಾಗತೊಡಗಿದಳು. ಹೀಗೆ ಕೆಲ ಕಾಲದ ಹಿಂದೆ ಸೀತಮ್ಮ ಆಟ ಆಡುತ್ತಾ ಆಡುತ್ತಾ ಒಂದು ಕಕ್ಷೆಯಲ್ಲಿ ಇಟ್ಟ ಶಿವಧನಸ್ಸನ್ನು ಎತ್ತಿ ಬೇರೆಡೆ ಇಟ್ಟು ಬಿಟ್ಟಳು. ಗುರುದೇವ, ಮಹಾದೇವನ ಆ ಬಾಣದಲ್ಲಿ ಅಂತಹದ್ದೇನು ವಿಶೇಷತೆ? ರಾಮ, ಮಹಾದೇವನ ಆ ಶಿವಧನಸ್ಸು ಸಾಮಾನ್ಯ ಧನಸ್ಸಲ್ಲ. ಅದನ್ನು ಎತ್ತುವುದು ದೂರ ಉಳಿಯಿತು, ಸ್ವಲ್ಪ ಸರಿಸಲು ಅಸಾಧ್ಯ. ಗುರುದೇವ, ನನಗೆ ಈಗಿನಿಂದಲೇ ಆ ಧನಸ್ಸನ್ನು ನೋಡೋ ಇಚ್ಛೆಯಾಗುತ್ತಿದೆ. ಆಮೇಲೇನಾಯಿತು ಗುರುದೇವ? ಈ ಸೂಚನೆ ರಾಜಪುರೋಹಿತರು ಮಹಾರಾಜರಿಗೆ ನೀಡಿದರು. ಜನಕನಿಗೆ ವಿಶ್ವಾಸವೇ ಆಗಲಿಲ್ಲ. ಅವರು ಶೀಘ್ರ ರಾಜಸಭೆಯನ್ನು ಬಿಟ್ಟು ಬಂದು ಸೀತಮ್ಮಳಿಗೆ ಆ ಧನಸ್ಸನ್ನು ಇನ್ನೊಮ್ಮೆ ಎತ್ತಿಡು ಎಂದು ಹೇಳಿದರು. ಇದೇನು ದೊಡ್ಡ ವಿಷಯ ಅಪ್ಪ. ನೋಡಿ, ಇಲ್ಲಿ ನೋಡಿ, ನಾನು ಮತ್ತೊಮ್ಮೆ ಈ ಧನಸ್ಸನ್ನು ಎತ್ತುವೆನು. ಆಶ್ಚರ್ಯ, ಆಶ್ಚರ್ಯ! ನಾನು ಇದನ್ನು ನೋಡಿ ತಬ್ಬಿಬ್ಬಾಗಿ ಹೋಗಿದ್ದೇನೆ. ಸೀತಮ್ಮ, ಮಗಳೇ, ನೀನು ಯಾರೋ ಸಾಮಾನ್ಯ ವ್ಯಕ್ತಿಯಲ್ಲ. ಅವಶ್ಯವಾಗಿ ಪರಬ್ರಹ್ಮ ಯಾವುದೋ ಅಗಾಧ ದೈವೀ ಶಕ್ತಿಯನ್ನು ನನಗೆ ಮಗಳಾಗಿ ನೀಡಿದ್ದಾನೆ. ಮಹಾರಾಜ ಜನಕನಿಗೆ ಸತ್ಯದ ಅರಿವು ಆಗಿತ್ತು. ಅದಕ್ಕೆ ಸೀತಮ್ಮಳ ವಿವಾಹದ ನಿರ್ಣಯವನ್ನು ಅವರು ಆಗಲೇ ಮಾಡಿದರು. ನಾನು ಮಿಥಿಲಾಪತಿ ಜನಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ನನ್ನ ಪುತ್ರಿ ಸೀತೆಯನ್ನು ನಾನು ಈ ಮಹಾದೇವನ ಶಿವಧನಸ್ಸನ್ನು ಎತ್ತಿ ಅದಕ್ಕೆ ಹಗ್ಗ ಕಟ್ಟಿ ಹೂಂಕರಿಸುವ ಯೋಗ್ಯವರನಿಗೆ ಕೊಟ್ಟು ವಿವಾಹ ಮಾಡಿಸುವೆ. ಅಭೂತಪೂರ್ವ ಪ್ರತಿಜ್ಞೆ ಮಹಾರಾಜ ಜನಕರದು. ಯಾವ ಶಿವಧನಸ್ಸನ್ನು ಹಿಡಿದು ಅಖಂಡ ಬ್ರಹ್ಮಚಾರಿ ಪರಶುರಾಮ ದೇವ 3 ಲೋಕದ ಕ್ಷತ್ರಿಯರನ್ನು ದಮನ ಮಾಡಿದ್ದನೋ ಅದೇ ಧನಸ್ಸನ್ನು ಸುಲಭವಾಗಿ ಎತ್ತಿಟ್ಟಳು ಸೀತಮ್ಮ. ಅಸಾಧಾರಣ ಧನುಸ್ಸಿಗೆ ಹಗ್ಗ ಬೆಸೆದು ಹೂಂಕರಿಸಿದ್ದವನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡುವೆ ಅನ್ನುವ ಪ್ರತಿಜ್ಞೆ ಜನಕ ತೆಗೆದುಕೊಂಡರು. ಆ ಪ್ರತಿಜ್ಞೆ ಯಾವುದೋ ದೈವಿ ಪ್ರೇರಣೆ ಇಲ್ಲದೆ ತೆಗೆದುಕೊಳ್ಳುವುದು ಹೇಗೆ ಸಾಧ್ಯ? ಸೀತಮ್ಮ ಬಾಣವ ಸರಿಸಲು ಜನಕ
ಪ್ರತಿಜ್ಞೆ ಮಾಡಿದ ಮಿಥಿಲೆ ನರೇಶ ಆಗಲಿದೆ ಕಲ್ಯಾಣ ಸೀತೆಯ ಆಗಲಿದೆ ಕಲ್ಯಾಣ ಸೀತೆಯ ಬರುವನು ಅಲ್ಲಿಗೆ ಜಗದೋದ್ಧಾರ. ಮತ್ತೊಮ್ಮೆ ಭೇಟಿಯಾಗೋಣ. ಪ್ರತಿದಿನ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ಆದರೆ ಮನಪಾವನ ಜಗಪಾವನ. ರಾಮ